ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಜ್ಯಾದ್ಯಂತ ಪೌಡರ್ ಅನ್ನುವಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಮುಖ್ಯ ನಟನಾಗಿ ದಿಗಂತ್ ಅವರು ಅಭಿನಯ ಮಾಡಿದ್ರೆ ಅವರ ಜೊತೆ ಕೂಡ ಸಾಕಷ್ಟು ಜನ ಕಲಾವಿದರು, ಪಳಗಿದ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಇವತ್ತು ನನ್ನ ಜೊತೆ ಇದ್ದಾರೆ ರವಿಶಂಕರ್ ಅವರು. ಇವರನ್ನು ಕೂಡ ನೀವು ನೋಡಿರ್ತೀರಾ, ಕಿರುತೆರೆಯಲ್ಲಿ ನೋಡಿರ್ತೀರಾ, ಸಿನಿಮಾಗಳಲ್ಲಿ ನೋಡಿರ್ತೀರಾ. ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಈ ಸಿನಿಮಾದ ಬಗ್ಗೆ ಮಾತನಾಡೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಇವತ್ತು ರಿಲೀಸ್ ಆಯ್ತು ಪೌಡರ್ ಸಿನಿಮಾ. ನಮ್ಗೆ ಟೈಟಲ್ ಕೇಳಿದಾಗ್ಲೇ ಅನ್ಸಬಿಡುತ್ತೆ, ಏನಪ್ಪಾ ಇದು ಪೌಡರ್ ಅಂತ ಇಟ್ಬಿಟ್ಟಿದ್ದಾರೆ ಅಂತ. ನಿಮಗೆ ಈ ಸಿನಿಮಾದ ಟೈಟಲ್ ಕೇಳಿದ ತಕ್ಷಣ ಏನ್ ಅನ್ಸಿತ್ತು? ಇಲ್ಲ, ನನಗೆ ಮುಂಚೆನೆ ಕತೆ ಎಲ್ಲ ಗೊತ್ತಿದ್ದಿರ್ತ. ಸೊ ಹಾಗಾಗಿ ಅದಕ್ಕೆ ಪೌಡರ್ ಅಂತ ಇಡ್ಲೇಬೇಕಾಗಿತ್ತು. ಅದಕ್ಕೆ ಅನಿವಾರ್ಯ, ಅದೇ ಒಳ್ಳೆ ಟೈಟಲ್ ಆಗಿತ್ತು. ಸೊ ಹಾಗಾಗಿ ನಮ್ಗೆ ಖುಷಿ ಆಗಿತ್ತು. ಯಾಕಂದ್ರೆ ಸೂಕ್ತವಾದ ನಾವು ಈ ಕತೆಗೆ ಸೂಕ್ತವಾದ ಟೈಟಲ್ ಅಂತ. ಸೊ ಏನಪ್ಪಾ ಅಂದ್ರೆ ಜನ ಎಲ್ಲ ಪೌಡರ್ ಅಂದ್ರೆ ಏನು ಅಂತ ಅನ್ಕೋತಾರೆ. ಪೌಡರ್ ಅಂತ ಆಮೇಲೆ ಗೊತ್ತಾಗುತ್ತೆ ಅದೊಂದು ಮತ್ತು ಬರ್ಸುವಂತ ಪೌಡರ್ಗಳು ಅಂತ ಹೇಳ್ತಿರ್ತಾರಲ್ಲ. ಸೊ ಅದನ್ನ ಇಟ್ಕೊಂಡೆ ಪಿಕ್ಚರ್ ಮಾಡಿರ್ತಂತ ಗೊತ್ತಾಗ್ಬಿಡುತ್ತೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ದೊಡ್ಡ ಗ್ಯಾಂಗು ಆ ಪೌಡರ್ನ ಇಟ್ಕೊಂಡು ದೇಶದೊಳಗೆ ತಂದು ಯುವಕರನ್ನ ಎಲ್ಲ ಹಾಳು ಮಾಡ್ಬೇಕು ಅಂತ ಇರ್ತಾರೆ. ಅದು ಮಿಸ್ ಆಗಿ ಕೆಲವರು ಮುಗ್ಧ ವ್ಯಕ್ತಿಗಳ ಮನೆಗೆಲ್ಲ ಹೋಗ್ಬಿಡ್ತದೆ. ಸೊ ಅಲ್ಲಿಂದ ಅದು ಹೆಂಗೆ ಅದನ್ನ ವಾಪಸ್ ಪಡಿಬೇಕು ಅವರು. ಸೊ ಆ ವಾಪಸ್ ಪಡೆಯುವಾಗ ಏನೇನಾಗುತ್ತೆ ಅನ್ನೋದಕ್ಕೆ ಇದನ್ನ ಕಾಮಿಡಿ ಆಗಿ ತಗೊಂಡಿದ್ದಾರೆ. ಒಂದು ಥ್ರಿಲ್ಲಿಂಗ್ ಮತ್ತೆ ಕಾಮಿಡಿ ಎರಡು ಸೇರಿ ಪೌಡರ್ ಅಂತ ಸಿನಿಮಾ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಸಾಮಾಜಿಕ ಸಂದೇಶ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳ್ತೀರಾ? ಇಲ್ಲ, ಇದರಲ್ಲಿ ಅಂತ ಸಂದೇಶ ಏನಿಲ್ಲ. ಕಾಮಿಡಿ, ಜಸ್ಟ್ ಕಾಮಿಡಿ ಅಷ್ಟೇ. ಬರ್ಬೇಕು, ಜನ ಕೂತ್ಕೋಬೇಕು, ಸಿನಿಮಾ ನೋಡ್ಬೇಕು, ನಗಬೇಕು, ಇಷ್ಟೇ ನಮ್ಮ ಇಂಟೆನ್ಷನ್ ಇರೋದು. ಇದರಲ್ಲಿ ಮೆಸೇಜ್ ಅಂತ ಏನಿಲ್ಲ. ಮೆಸೇಜ್ ಹೀಗೆ ಏನಿದೆ ಅದರಲ್ಲಿ ಮೆಸೇಜ್? ಆ ತರದ ಸಿನಿಮಾ ಅಲ್ಲ, ಆ ತರ ಕೈಂಡ್ ಆಫ್ ಸಿನಿಮಾ ಅಲ್ಲ, ಕಾಮಿಡಿ ಸಿನಿಮಾ ಅಷ್ಟೇ. ಸರ್, ಇನ್ನ ನೀವು ಕಿರುತೆರೆಯಲ್ಲಿದ್ರಿ, ಸೊ ಇವಾಗ ಹಿರಿತೆರೆಗೆ ಬಂದಿರುವಂತದ್ದು. ಸೊ ನಿಮಗೆ ಆ ಒಂದು ಜಾನರ್ ಅಲ್ಲಿ ನಿಮ್ಮನ್ನ ಸಾಕಷ್ಟು ಜನ ನೋಡಿರ್ತಾರೆ ಕಾಮಿಡಿಯಲ್ಲಿ ಆಕ್ಟ್ ಮಾಡ್ತಾ. ಸೊ ಇದ್ರಲ್ಲೂ ಕೂಡ ನೀವು ಕೂಡ ಕಾಮಿಡಿ ಅಂದ್ರೆ ಪಾತ್ರವನ್ನ ಮಾಡಿದಿರಾ. ಸೊ ಈ ಸಿನಿಮಾದ ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನುವಂಥದ್ದು? ಎಷ್ಟು ತಯಾರಾಗಿದ್ರಿ ಈ ಒಂದು ಪಾತ್ರಕ್ಕೆ ನೀವು ಅನ್ನುವಂಥದ್ದು? ಅಲ್ಲ, ಅದಕ್ಕಿಂತ ಮುಂಚೆ ನಮ್ಮನ್ನ ಡೈರೆಕ್ಟರ್ ಅಥವಾ ನಮ್ಮ KR ಟೀಮ್ ಎಲ್ಲ ಕೂರಿಸಿ ಒಂದ್ ತಿಂಗಳ ಮುಂಚೆನೆ ಇಡೀ ಸ್ಕ್ರಿಪ್ಟ್ ಎಲ್ಲ ಇಡೀ ಟೀಮ್ ಕೂತ್ಕೊಂಡು ಕೇಳ್ತೀವಿ. ಆಮೇಲೆ ಡಿಸ್ಕಸ್ ಮಾಡ್ತೀವಿ ಅದರ ಬಗ್ಗೆ. ಸೊ ಅಲ್ಲಿ ಅದನ್ನ ಕೇಳ್ತಿದಂಗೆ ನಾವು ಪ್ರಿಪೇರ್ ಆಗ್ತಿರ್ತೀವಿ. ಈ ಪಾತ್ರ ಇದೆ, ಇದನ್ನ ಡೈರೆಕ್ಟರ್ ನಮ್ಗೆ ಹೇಳ್ತಾ ಹೋಗ್ತಿರ್ತಾರೆ, ಇದಕ್ಕೆ ಅಂತ. ಸೊ ನಮ್ಗೆ ಒಂದು 50% ಅಲ್ಲೇ ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ. ಇನ್ನು ಆನ್ ಸೆಟ್ ಬಂದಾಗ ಡೈರೆಕ್ಟರ್ ಏನಾದ್ರು ಸಣ್ಣ ಪುಟ್ಟ ತಪ್ಪಿದ್ರೆ ಡೈರೆಕ್ಟರ್ ಅದನ್ನ ಕರೆಕ್ಟ್ ಮಾಡ್ತಾರೆ. ನಾವು ಅದನ್ನ ಎನಾಕ್ಟ್ ಮಾಡ್ತಾ ಹೋಗ್ಬೇಕು. ಸರ್, ಇನ್ನು ಸೆಟ್ ಅಲ್ಲಿ ಹೇಗಿರ್ತಾ ಇದ್ರಿ? ಜೊತೆಗೆ ಇವರು ದಿಗಂತ್ ಅವರ ಜೊತೆ ನಿಮ್ಮ ಏನು ಆಕ್ಟಿಂಗ್ ಅಥವಾ ಅವ್ರ ಜೊತೆ ಇರುವಂತಹ ಜರ್ನಿ ಹೇಗಿತ್ತು ಅನ್ನುವಂಥದ್ದು, ಜೊತೆಗೆ ಶರ್ಮಿಳಾ ಮಾಂಡ್ರೆ ಇರ್ಬೋದು, ಧನ್ಯ ರಾಮ್ಕುಮಾರ್ ಅವರು ಇರ್ಬೋದು, ಅವರ ಜೊತೆ ಆಕ್ಟ್ ಮಾಡುವಂತಹ ಅನುಭವ ಹೇಗಿತ್ತು? ಅಂಡ್ ಸೆಟ್ ಅಲ್ಲಿ ಆದಂತಹ ಕೆಲವೊಂದು ವಿಚಾರಗಳನ್ನ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಇಲ್ಲಿ ನಮ್ಗೆ ಧನ್ಯ ಅವ್ರು ಬಿಟ್ರೆ, ಮತ್ತೆ ಹುಲಿ ಕಾರ್ತಿಕ್ ಎಲ್ಲ ಬಿಟ್ರೆ, ಇಲ್ಲಿ ಮಿಕ್ಕಿದವರೆಲ್ಲ ನಾವೆಲ್ಲ ಹಳೆ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಇಡೀ ಆಕ್ಟರ್ಸ್ ಯಾರು ಇದ್ರು ಅಂತ ನೋಡಿರ್ಬೋದು ಈಗ. ಸೊ ಅವರೆಲ್ಲ ಒಂದ್ ಕಡೆ ಸೇರಿದಾಗ ನೋಡಿರ್ತಾರೆ, ಒಂಥರ ಮಂಗಗಳು ಸೇರಿದಂಗೆ. ಸೊ ಎಲ್ಲ ನಿಂತ್ಕೊಂಡು ತಮಾಷೆ ಮಾಡೋದು, ಕೂತ್ಕೊಳ್ಳೋದು, ಜಾಲಿ ಮಾಡೋದು, ಡಿಸ್ಕಸ್ ಮಾಡೋದು, ಅದ್ರ ಬಗ್ಗೆ ಫನ್ನಿಯಾಗಿ ಮಾತಾಡೋದು. ಸೊ ಇದು ನಡೆಯುತ್ತೆ. ಸುಮ್ಮನೆ ಇಲ್ಲಿ ನೀವು ಅರ್ಧ ಡೀಸೆಂಟ್ ಆಗಿ ನೋಡಿರ್ತೀರಾ ಅಷ್ಟೇ. ಅದು ಸೆಟ್ ಅಲ್ಲಿ ಸಂಪೂರ್ಣವಾಗಿ ಪ್ರತಿಯೊಬ್ರು ಎಲ್ಲ ಕೂತ್ಕೊಂಡು ಜಾಲಿ ಮಾಡೋದು. ಇನ್ನು ಜನ ಥಿಯೇಟರ್ಗೆ ಯಾಕೆ ಬರ್ಬೇಕು, ಅದೇ ಈ ಸಿನಿಮಾವನ್ನ ನೋಡೋದಕ್ಕೆ ಸ್ಪೆಷಲ್ ಆಗಿ ಬರೋದಾದ್ರೆ ಯಾವ ಕಾರಣಕ್ಕಾಗಿ ಬರಬಹುದು ಅನ್ನುವಂಥದ್ದು? ಅಲ್ಲ, ಒಂದು ಜನಗಳಿಗೆ ಯಾವ ಕಾರಣಕ್ಕೆ ಬರಬೇಕು, ಯಾವ ಕಾರಣಕ್ಕೆ ಬರಬೇಡಿ ಅಂತ ನಾವು ಹೇಳಕ್ಕಾಗಲ್ಲ. ಆಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ ಅವರು ಎಲ್ಲ ಒಂದು ಟ್ರೈಲರ್ ನೋಡಿರೋದಾಗ್ಲಿ, ಈ ಒಂದು ಸಿನಿಮಾದಲ್ಲಿ ಕಾಸ್ಟಿಂಗ್ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅಂತ ನೋಡ್ತಾರೆ, ಯಾವ ಪ್ರೊಡಕ್ಷನ್ ಇಂದ ಈ ಸಿನಿಮಾ ಬಂದಿದೆ ಅಂತ ನೋಡ್ತಾರೆ, ಆಮೇಲೆ ಯಾರು ಡೈರೆಕ್ಟರ್ ಅಂತ ನೋಡ್ತಾರೆ. ಸೊ ಇಡೀ ಆರ್ಟಿಸ್ಟ್ಗಳೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಸಿನಿಮಾ ಏನೋ ಇರುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾವು ಅವ್ರಿಗೆ ಒಂದು ಟ್ರೈಲರ್ ಅನ್ನ ಒಂದು ಇನ್ವಿಟೇಷನ್ ಆಗ್ಲಿ ಕಳಿಸಿರ್ತೀವಿ. ಅದ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಕಾಮಿಡಿ ಸಿನಿಮಾ ಇದು, ಈ ಸಿನಿಮಾಗೆ ಹೋದ್ರೆ ನಾವು ನಗಬಹುದು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಹಂಗಾಗಿ ಇವತ್ತು ನಮ್ಗೆ ಓಪನಿಂಗ್ ಈ ಒಂದು ಮಾರ್ನಿಂಗ್ ಶೋನಲ್ಲಿ, ಫಸ್ಟ್ ಶೋನಲ್ಲಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದ್ದು ನೋಡಿ ತಮ್ಗೆ ಖುಷಿ ಆಗಿದೆ. ಅಂಡ್ ಈಗ ಭೀಮಾ ಚಿತ್ರ ಆಗಿರ್ಬೋದು, ಕೃಷ್ಣ ಪ್ರಯಾಸಕ್ಕೆ ಆಗಿರ್ಬೋದು, ನೋಡಿ ಜನನ್ ಯಾರು ಮನೆಗೆ ಹೋಗಿ ಕರೆಯಕ್ಕಾಗಲ್ಲ. ಜನ ಡಿಸೈಡ್ ಮಾಡಬೇಕು. ಬಂದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದರು. ನಮ್ಮ ಗಣೇಶನ್ ಸಿನಿಮಾ ಆಗಿರ್ಬೋದು, ನಮ್ಮ ವಿಜಯ್ ಸಿನಿಮಾ ಆಗಿರ್ಬೋದು, ಅವರಾಗ ಅವ್ರು ಬಂದು ನೋಡಿದ್ರು, ಎಂಜಾಯ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಆ ಸಿನಿಮಾಗಳನ್ನ ನೋಡಿ. ಸೊ ನನಗೆ ನಮ್ಮ ಕನ್ನಡಿಗರು ಒಂದು ಉದ್ಯಮ ಈ ರೀತಿ ಇದೆ ಅಂತ ಗೊತ್ತಾದಾಗ ಕೈ ಬಿಟ್ಟಿರೋ ಒಂದು ಯಾವ ಸಂದರ್ಭಗಳು ಇಲ್ಲ, ಕೈ ಹಿಡಿತಾರೆ. ಸೊ ಅವ್ರು ಡಿಸೈಡ್ ಮಾಡಿ 2 ಚಿತ್ರಗಳನ್ನ ಹಿಟ್ ಮಾಡ್ಕೊಟ್ಟಿದ್ದಾರೆ. ಈಗ ನಮ್ಮ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರ್ತದೆ ಅಂತ ನಾವು ಕಾಯ್ತಾನೆ ಇದ್ದೀವಿ.
ಇನ್ನು ರವಿಶಂಕರ್ ಅವರ ಮುಂದಿನ ಯಾವ ಸಿನಿಮಾಗಳಲ್ಲಿ ಕಾಣಿಸ್ಕೋಬಹುದು ನಾವು ಸದ್ಯಕ್ಕೆ ಅನ್ನುವಂಥದ್ದು ನಾವು ಅಂದ್ರೆ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಜನ ಇರ್ತಾರೆ, ಸಿಲ್ಲಿಲಲ್ಲಿಯಲ್ಲಿ ನೋಡಿರ್ತಾರೆ. ಸೊ ಆ ಒಂದು ಪಾತ್ರ ಸಾಕಷ್ಟು ಜನಕ್ಕೆ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಲ್ಲಿ ನಾವು ನಿಮ್ಮನ್ನ ನೋಡಬಹುದು ಅನ್ನುವಂಥದ್ದು ಸ್ಕ್ರೀನ್ ಮೇಲೆ? ಒಂದೆರಡು ಇನ್ನು ಟೈಟ್ಲ್ ನನಗೆ ಗೊತ್ತಿಲ್ಲ. ಸೊ ಅದು ಡಿಸ್ಕಷನ್ ಆಗಿದೆ, ಮನೆಗೆ ಬಂದು ಒಂದು ಲೀಡ್ ರೋಲ್ ಮಾಡುವಂಥದ್ದು. ಸೊ ಇನ್ನೊಂದು ಉತ್ತರಾಖಂಡದಲ್ಲಿ ಈಗ ಹೊಸ ಶೆಡ್ಯೂಲ್ ಶುರು ಆದ್ಮೇಲೆ ಅದ್ರಿಗೆ ಜಾಯ್ನ್ ಆಗಬೇಕು. ಮತ್ತೆ ನಮ್ಮ ಸೇಮ್ ಇದೆ KRG ಪ್ರೊಡಕ್ಷನ್, ಅದರಲ್ಲಿ ಶಿವಣ್ಣ ಧನಂಜಯ ಎಲ್ಲ ಇದ್ದಾರೆ. ಸೊ ಅದನ್ನ ಈಗ ಶೂಟಿಂಗ್ ಹೋಗ್ಬೇಕು. ಅದಾದ್ಮೇಲೆ ನೋಡೋಣ ಇನ್ನು. ಸರ್, ಇನ್ನೊಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಈಗ ಥಿಯೇಟರ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದ್ ಸ್ವಲ್ಪ ಜನ ಕಡಿಮೆ ಬರ್ತಾ ಇದ್ದಾರೆ. ಅಂದ್ರೆ ಸಿನಿಮಾಗಳು ಕೂಡ ಓಡ್ತಾ ಇಲ್ಲ, ಬಂಡವಾಳ ಹಾಕಿದ್ದು ಅಷ್ಟು ಸಿಗ್ತಾ ಇಲ್ಲ. ಆ ತರದ ಘಟನೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಪ್ರತಿ ಶುಕ್ರವಾರ ಬಂದಾಗ ಥಿಯೇಟರ್ ಅಲ್ಲಿ ಖಾಲಿ ಹೊಡ್ತಾ ಇರುತ್ತೆ. ಸೊ ಈ ತರ ವಿಚಾರದ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾಕೆ ಇರಬಹುದು ಈ ತರ ಸಂದರ್ಭ ಬಂದಿದೆ ನಮ್ಮ ಚಿತ್ರರಂಗಕ್ಕೆ ಅನ್ನುವಂಥದ್ದು? ಇಲ್ಲ, ಬಂದಿತ್ತು. ಈಗ ನೀವು ಎರಡು ಸಿನಿಮಾಗಳಿಂದ ಆ ಥರ ನೋಡಿಲ್ವಲ್ಲ. ನೀವು ಇಡೀ ಥಿಯೇಟ್ರಲ್ಲೆಲ್ಲ ತುಂಬ ಚೆನ್ನಾಗಿರೋದನ್ನೆಲ್ಲ ನೋಡ್ತಾ ಇದ್ದೀರಲ್ಲ. ಸೊ ಅವರು ಅಂದರೆ ಜನ ಡಿಸೈಡ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಅವ್ರಿಗೆ ಇನ್ವಿಟೇಷನ್ಗಳು, ಪೇಪರ್ ಅದು ಇದೆಲ್ಲ ನೋಡ್ತಿರ್ತಾರೆ. ಯಾವ ಸಿನಿಮಾ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಖಾಲಿ ಇದೆ ಅಥವಾ ಅವ್ರು ಬರಲಿಲ್ಲ ಅನ್ನೋದಕ್ಕೆ ನಾವು ಅವ್ರನ್ನ ಕಂಪ್ಲೇಂಟ್ ಮಾಡೋಕ್ಕೆ ಆಗಲ್ಲ. ಸೊ ಜನ ಒಂದು ಯಾವ ಪ್ರೊಡಕ್ಷನ್ ಕಂಪನಿ, ನಟರು ಯಾರು, ಡೈರೆಕ್ಷನ್ ಯಾರು ಅಂತ ನೋಡಿ ಕೂಡ ಬರೋರಿದ್ದಾರೆ. ಇಲ್ಲ, ಇನ್ನು ಮುಂದೆ ಆ ರೀತಿ ಆಗಲ್ಲ. ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ, ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ, ಒಂದು ಉತ್ತೇಜನ ನೀಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅದು ಕಾಣಿಸ್ತಾ ಇದೆ. ಆ ಕಳೆ ಇತ್ತೀಚೆಗೆ ಚಿತ್ರಮಂದಿರದಲ್ಲಿ ತುಂಬಿರುವಂಥ ಕನ್ನಡಿಗರನ್ನ ನೋಡಿ ನನಗೆ ಅನಿಸ್ತಾ ಇದೆ. ಇನ್ನು ಮುಂದೆ ಆ ರೀತಿ ಯಾವ ಕಷ್ಟಕ್ಕೂ ಯಾವ ಸಿನಿಮಾಗಳು ಸಿಗಾಕೊಳ್ಳೋದಿಲ್ಲ ಅಂತ. ಯಾಕಂದರೆ ಇದ್ರ ಮಧ್ಯೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಜನ ಬರ್ದೇನೆ ಪಾಪ ಹಂಗೆ ಹೊರಟೋಗ್ಬಿಡ್ತು. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು, ಹೊಸಬ್ರು ಮಾಡಿದ್ದಿತ್ತು, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು. ಅದನ್ನೆಲ್ಲ ಯಾರು ಮಿಸ್ ಮಾಡಬೇಡಿ ಅಂತ ನನ್ನ ಕನ್ನಡಿಗರಲ್ಲಿ ಮನವಿ ಮಾಡ್ಕೋತೀನಿ. ಯಾಕೆಂದರೆ ಶಾಕಾರಿ ಅಂತ ಒಂದು ಸಿನಿಮಾ ಬಂದಿದೆ, ಎಂಥ ಅದ್ಭುತವಾದ ಸಿನಿಮಾ. ನಮ್ಮ ಕಾಲದಲ್ಲಿ ಅದು ಬಂದಿದ್ದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ತಮಿಳಲ್ಲಿ ಬಂದ್ಬಿಡ್ಬೇಕಿತ್ತು, ಅಲ್ಲಿ ಬಂದ್ಬಿಡ್ಬೇಕಿತ್ತು, ಇಲ್ಲಿ ಬಂದ್ಬಿಡ್ಬೇಕು ಅಂತ ನಾನು ಅನ್ನೋದೇ ಇಲ್ಲ. ನಮ್ಮ ಕನ್ನಡದಲ್ಲಿ ಬಂದು ಕನ್ನಡ ಚಿತ್ರ ಅದು ಜನ ನೋಡಿದ್ರು, ಎಂಜಾಯ್ ಮಾಡಿದ್ರು. ಜಾಸ್ತಿ ನೋಡಲಿಲ್ಲ, OTT ಬಂದ್ಬಿಡ್ತು. OTT ಅಂತೂ ಎದ್ವಾ ನೋಡಿ ಶುರು ಮಾಡಿದ್ರು. ಸೊ ಹಾಗೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ ಮೊದಲೇ ತಗೊಂಡು ನೀವೇ ಸ್ವತಃ ಜಡ್ಜ್ಮೆಂಟ್ ತಗೋಬೇಡಿ. ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಎಂಜಾಯ್ ಮಾಡೇ ಮಾಡ್ತೀವಿ. ಎಲ್ಲರೂ ಕೂಡ ಒಳ್ಳೆ ಸಿನಿಮಾ ಅಂತಾನೆ ಮಾಡಿದ್ರು, ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರೂ ಮಾಡೋದಿಲ್ಲ. ಸೊ ಹಾಗಾಗಿ ಒಂದೇ ಸಾರಿ ಕೂತ್ಕೊಂಡು ಯಾರೋ ಹೇಳಿದ ಮಾತನ್ನ ಕೇಳಿ ಡಿಸೈಡ್ ಮಾಡಬೇಡಿ, ಅಥವಾ ನೀವೇ ಡಿಸೈಡ್ ಮಾಡಬೇಡಿ. ಅಥವಾ OTT ಬರುತ್ತೆ ನೋಡೋಣ. OTT ಬರೋದು ಯಾವಾಗ? ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಿ ಓಡಿ ಹಿಟ್ ಆದ್ಮೇಲೆ OTT ಬರೋದು. ಈಗ ಡೈರೆಕ್ಟಾಗಿ OTT ಯಾರು ತಗೋತಾ ಇಲ್ಲ. ಸೊ ಹಾಗಾಗಿ ಒಳ್ಳೆ ಸಿನಿಮಾಗಳು ನಿಮ್ಮಿಂದ ಮಿಸ್ ಆಗ್ಬಿಡ್ಬೋದು. ಆ ಥರ ಮಾಡ್ಕೋಬೇಡಿ. ದಯವಿಟ್ಟು ಬನ್ನಿ, ಕನ್ನಡ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ನೋಡಿ ಹಿಟ್ ಮಾಡಿ. ಮತ್ತಷ್ಟು ಸಿನಿಮಾಗಳಿಗೆ ಒಂದಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಆಗಲಿ ಅಂತ ಆಶೀರ್ವಾದ ಮಾಡಿ. ಮತ್ತಷ್ಟು ಪ್ರೊಡ್ಯೂಸರ್ ಹುಡ್ಕೋತಾರೆ, ಮತ್ತಷ್ಟು ನಿರ್ದೇಶಕರು ಬರ್ತಾರೆ. ಥಿಯೇಟರ್ಗಳಲ್ಲಿ ಜನ ಬಂದಾಗ ಈ ಥಿಯೇಟ್ರಲ್ಲಿ ಇರುವಂಥ ಕಾರ್ಮಿಕರು ಬದುಕ್ತಾರೆ, ಚಿತ್ರರಂಗದ ಕಾರ್ಮಿಕರು ಬದುಕ್ತಾರೆ, ಕಲಾವಿದರುಗಳು ಬದುಕ್ತಾರೆ. ಸೊ ಹಾಗಾಗಿ ನನ್ನ ಕನ್ನಡಿಗರಲ್ಲಿ ಮನವಿ, ದಯವಿಟ್ಟು ಕನ್ನಡ ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ ಆಮೇಲೆ ನಿರ್ಧಾರ ಮಾಡಿ. ನೀವು ಚೆನ್ನಾಗಿದೆ ಅಂತ ಹೇಳಿ, ಅದನ್ನು ತಿದ್ಕೋಬೇಕು ಅಂತ ಖಂಡಿತ ನಮ್ಗೆ ಗೊತ್ತಾಗುತ್ತೆ, ತಿದ್ಕೋತೀವಿ. ವೇಷ ಅನ್ನೋದಾದ್ರೆ ಬೆನ್ಮೇಲಿಂದ ನಮಗೆ ಶಬಾಷ್ ಅಂತ ಹೇಳಿ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ನಿಮಗೆ ಪ್ರೇರೇಪಣೆ ನೀಡಿದಂಗೆ ಆಗುತ್ತೆ. ಕೊನೆಯದಾಗಿ ಪೌಡರ್ ಸಿನಿಮಾ ಯಾಕೆ ನೋಡ್ಬೇಕು ಅನ್ನುವಂಥದ್ದು ಅಭಿಮಾನಿಗಳಿಗೆ? ಪೌಡರ್ ಸಿನಿಮಾ ಯಾಕೆ ನೋಡ್ಬೇಕು ಅಂತಂದ್ರೆ, ತುಂಬಾ ಎಲ್ಲೋ ಒಂದ್ ಕಡೆ ಜೀವನದ ಜಜ್ಜಾಟದ ಜೊತೆ ನೀವು ಬಳಲಿರ್ಬೋದು. ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಪೌಡರ್ ಸಿನಿಮಾ ನೋಡಿ, ನಕ್ಕು ಸುಸ್ತಾಗಿ ಎಂಜಾಯ್ ಮಾಡಿ, ಖುಷಿ ಪಡಿ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ, ಇನ್ನೇನು ಇಲ್ಲ. ಬರೋದು ನಗದ ಅಷ್ಟೇ ಈ ಸಿನಿಮಾದಲ್ಲಿ. ಮುಜುಗರ ಇಲ್ಲದೆ ಎಲ್ಲ ವಯಸ್ಸಿನ ವರೆಗೂ ಕೂಡ ನೋಡ್ಬೋದು. ಪ್ಲೀಸ್ ಬನ್ನಿ, ಪೌಡರ್ ನೋಡಿ, ಎಂಜಾಯ್ ಮಾಡಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಟ ರವಿಶಂಕರ್ ಅವರು ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಸೊ ಸಿನಿಮಾವನ್ನ ನೀವು ಕೂಡ ಥಿಯೇಟರ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕನ್ನಡ ಸಿನಿಮಾಗಳನ್ನ ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕನ್ನಡಿಗರಾದವರು. ಸೊ ಹೀಗಾಗಿ ಎಲ್ಲರೂ ಕೂಡ ಸಮೀಪದ ಚಿತ್ರಮಂದಿರಗಳಿಗೆ ತೆರಳಿ ಈ ತರ ಪೌಡರ್ ಅಂತಹ ಸಾಕಷ್ಟು ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ. ಸೊ ನೀವು ಕೂಡ ನಿಮ್ಮ ಹತ್ರದ ಥಿಯೇಟರ್ಗೆ ಹೋಗಿ ಪೌಡರ್ ಸಿನಿಮಾನ ವೀಕ್ಷಿಸಿ, ನಕ್ಕು ನಲ್ದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಪಕ್ಕಾ ಕಾಮಿಡಿ ಸಿನಿಮಾ. ಸೊ ಒಂದೊಳ್ಳೆಯ ಕಥೆಯನ್ನ ಹೊತ್ತು ಬರ್ತಾ ಇರುವಂತಹ ಟೀಮ್, ನಿಮ್ಮ ಸಪೋರ್ಟ್ ಖಂಡಿತ ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.